ಈಗ ಒಂದು ದಿನಕ್ಕೆ ಎಷ್ಟು ಲೀಟ್ರ್ ಹಾಲು ಹಾಕ್ತೀರಿ ನೀವು? ಒಂದು ದಿವ್ಸಕ್ಕೆ ಹಾಕೊಳ್ಳೋದು ಎಮ್ಮಿದು 2 ಸೇರಿ 100-150 ಲೀಟ್ರ್ ತಕ್ಕ 150 ಲೀಟ್ರ್ ರೀ. ಸ್ಟಾರ್ಟಿಂಗ್ ಮಾಡೋದನ್ನ ಮೊದಲು ಒಂದು ಎಮ್ಮೆ ತಂದಿದ್ದೀವಿ ನಾವು. ಇದ್ರ ಮೇಲೆ ಮಾಡ್ಕೋತ ಈಗ ಸದ್ಯ 45 ದನ ಅದಾವ್ರಿ ಆಕಳು ಎಮ್ಮೆ ಕೂಡಿ. ಮನುಷ್ಯನ ಮೊದಲು ದನದ ಜೋಡಿ ದನ ಆದ ಟೈಮ್ದಾಗ ದನ ಬದುಕ್ತೈತೆ ಅದ. ಅದರಿಂದ ನಮ್ದ ಒಂದು ಬ್ರ್ಯಾಂಡ್ ಮಾಡೋಣ ಅಂತೇಳಿ ನಾವು ಒಂದು MGS ಹಾಲಿನ ಡೈರಿ ಅಂತೇಳಿ ನಾವು ಮಾಲಿಪುರದಾಗ ಒಂದು ಇದನ್ನ ಮಾಡಿದೀವಿ ಡೈರಿ. ಗೌರ್ಮೆಂಟ್ ಕಡೆಯಿಂದ ಗೌರ್ಮೆಂಟ್ PMEGP ಒಳಗೆ ಲೋನ್ ಅಪ್ಲಿಕೇಶನ್ ಹಾಕಿದ್ದೀವಿ ರೀ, ಇನ್ನೂ ಸಬ್ಸಿಡಿ ಜಮಾ ಆಗಿಲ್ಲ. ಎಮ್ಗಳು ಇವು ಯಾವ ಜಾತಿ ಅದಾವ? ಮುರಾ ಜಾತಿ ಅದಾವ್ರಿ. ಮುರಾ ಅದಾವು, ಜವಾರಿ ಒಳಗದಾವ ನಮ್ಮ. ಇದು ಮುರಾ ಜಾತಿ ರೀ. ಇದು ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಸು ಒಂದು ಪ್ರಾಣಿ ಅಲ್ಲ, ಇದು ಆದಾಯದ ಮಾರ್ಗ. ನಾನು ನಿಮ್ಮ ಮನೆ ಮಗ ಆಕಾಶ್ ಮಾತಾಡ್ತಿರೋದು. ನಾವು ಎಲ್ಲಿ ಬಂದಿದ್ದಂದ್ರೆ ಹಸು ಸಾಕಾಣಿಕೆ ಮತ್ತು ಎಮ್ಮೆ ಸಾಕಾಣಿಕೆ ಫಾರ್ಮ್ ಹೌಸ್ಗೆ ಬಂದಿದ್ದೇವೆ. ಇದರ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಿಮಗೆ. ಈ ಫಾರ್ಮಿನ ಮಾಲಕರು ಇಲ್ಲದಾರ್ರಿ, ಹೇಳೋಣ ಬರ್ರಿ ಅವ್ರು ಎಷ್ಟು ಹಸು ಸಾಕ್ಯಾರ್ರಿ, ಎಷ್ಟು ಎಮ್ಮೆ ಸಾಕ್ಯಾರು ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀರಿ ನಿಮ್ಗೆ. ಬರ್ರಿ ಹೋಗೋಣ ರೀ. ನಮಸ್ಕಾರ ರೀ. ನಮಸ್ಕಾರ ರೀ. ನಿಮ್ಮ ಹೆಸರು ಏನು ರೀ? ಗಿರ್ಮಲ್ಲಪ್ಪ ರಾಮಪ್ಪ ಶಿವಾಪುರ. ಈಗ ನೀವು ಎಷ್ಟು ವರ್ಷದಿಂದ ಇದನ್ನ ಸಾಕಾಣಿಕೆ ಶುರು ಮಾಡಿ? ನಾವು ಎಷ್ಟು ವರ್ಷ ಅಂದ್ರೆ ರೀ, ಇದು ಕಡಿಮೆ ಅಂದ್ರೆ ನಾವು ಒಂದು 25-26 ವರ್ಷದಿಂದ ಸ್ಟಾರ್ಟಿಂಗ್ ಮಾಡಿದ್ದೀವಿ ನಾವು. ಸ್ಟಾರ್ಟಿಂಗ್ ಮಾಡೋದನ್ನ ಮೊದಲು ಒಂದು ಎಮ್ಮೆ ತಂದಿದ್ದೀವಿ ನಾವು. ಒಂದು ಎಮ್ಮೆ ತಂದಿರಿ? ಹಾಂ ರೀ. ಒಂದು ಎಮ್ಮಿದಿಂದ ಹಂಗೆ ಅವನ್ನ ಬೆಳೆಸ್ಕೋತ ಇದ್ರ ಮೇಲೆ ಮಾಡ್ಕೋತ ಈಗ ಸದ್ಯ 45 ದನ ಅದಾವ್ರಿ ಆಕಳು ಎಮ್ಮೆ ಕೂಡಿ. ಎಮ್ಮೆಗಳು ಎಷ್ಟು ಅದಾವ ರೀ? ಎಮ್ಮೆಗಳು ಒಂದು 20 ಅದಾವ್ರಿ. ಎಮ್ಮೆಗಳು 20 ಅದಾವನ್ರಿ? ಆಕಳುಗಳು ರೀ? ಆಕಳು ಒಂದು 20 ಅದಾವು. ಕರುಗಳು ಅವು ಇವು ಕೂಡ ಒಂದು 20 ಆಕಾವ್ರಿ. ಎಲ್ಲಾನು ಕೂಡಿಸಿ ನಮ್ಮಲ್ಲಿ ಈಗ ಒಂದು 50 ದನಗಳ ಮೇಲೆ ಅದಾವ ನೋಡ್ರಿ. ಆಡುಗಳು ಅದಾವು, ಎಮ್ಮೆ ಅದಾವ್ರಿ, ಎಲ್ಲ ಮಿಶ್ರ. ಈಗ ಎಮ್ಮೆಗಳು ಇವು ಯಾವ ಜಾತಿ ಅದಾವ? ಮುರಾ ಜಾತಿ ಅದಾವ್ರಿ. ಮುರಾ ಅದಾವು, ಜವಾರಿ ಒಳಗೆ ಅದಾವ್ರಿ ನಮ್ಮ. ಇದು ಮುರಾ ಜಾತಿ ರೀ. ಇದು ಮುರಾ ಜಾತಿ ಇರುತ್ತೆ ಹೆಂಗೆ ಗೊತ್ತಾಗತ್ತೆ ನಮ್ಗೆ? ಇದು ಕೋಡ್ ಸಣ್ಣ ಬರೋದ್ರಿಂದ ಮುಂದೆ 90ನೇ ದನ ಹುಟ್ಟಿದ್ರ ಮೇಲೆ ಅದರ ಹಿಂದೂ ಇದ್ರ ಮೇಲೆ ಗುರ್ತಾಕತ್ರಿ ಮುರಾ ಜಾತಿ ಐತಿ. ಯಾಕಂದ್ರೆ ಜವಾರಿ ಐತ್ರಿ, ಅದು ಜವಾರಿ ಐತಿ ನೋಡ್ರಿ ಹೆಚ್ಚು ಕಡೆ. ಜವಾರಿ ಏನ್ರಿ? ಹಾಂ, ಜವಾರಿ ಅದು. ಹಾಂ ರೀ. ಮತ್ತು ಇದು ಜವಾರಿನೂ ಬತ್ತು ಮುರಾ ಮಿಕ್ಸ್ ಬರ್ತೈತಿ ಇದು. ಮಿಕ್ಸ್ ಬರ್ತೈತೆ. ಹಾಂ. ಈಗ ಮುರಾ ಜಾತಿ ಅಂದ್ರೆ ಇದೆ ಎಷ್ಟು ಕೊಡ್ತೈತ್ರಿ ಹಾಲು ನಿಮಗೆ? ಹಾಲು ಡೈಲಿ ಮುಂಜಾನೆ ಒಂದು 6, ಸಂಜೆಗೆ ಒಂದು 6, 12 ಲೀಟ್ರ್ ಹಾಲು ಕೊಡ್ತೈತಿ. 12 ಲೀಟ್ರ್ ಹಾಲು ಕೊಡ್ತೈತೇನ್ರಿ? ಇದು ಮುರಾ ಜಾತಿ ತಂದ್ರಿ ನೋಡ್ರಿ, ಇಲ್ಲೇ ತಂದ್ರೇನ್ರಿ? ಇದು ನಾವು ಗೋಕಾಕ್ದಾಗ ತೊಗೊಂಡಿವ್ರಿ. ಗೋಕಾಕ್ದಾಗ ತೊಗೊಂಡ್ರೇನ್ರಿ? ಎಷ್ಟಾಗೈತ್ರಿ ಇದು? ಇದು ತರುವತ್ನಾಗ 1.10 ಆಗೈತ್ರಿ. 1.10 ಆಗೈತೇನ್ರಿ? ಹಾಂ ರೀ. ಇದು ಈಗ ವಾತಾವರಣ ಹೊಂದ್ಕೋತೈತೇನ್ರಿ? ಹೊಂದ್ಕೋತೈತೆ. ಹಾಂ. ಮೇವ ನೀರ ಎಲ್ಲ ಒಂದೇ ಇರ್ತೈತ್ರಿ. ಆದ್ರೆ ಏನೈತಿ ಅವಕ್ಕೆ ವ್ಯವಸ್ಥೆ ಚಲೋ ಹಂಗೆ ಆಗ್ಬೇಕು. ಅವು ಹೊಟ್ಟೆ ತುಂಬ ಮೇವು ಆತು, ಅವಕ್ಕೆ ನೀರು ಆತ್ರಿ, ಮುಸ್ರಿ ಆತು. ನಾವು ಹೆಂಗೆ ಮೇಸ್ಕೋತೀವಿ ಹಂಗೆ ಹಾಲು ಹಿಂಡ್ತಾವ್ರಿ ಅವು. ಯಾಕಂದ್ರೆ ಮೆಸೂರಿ ಮೇಲೆ ಹೋಗುದ್ರಿ ಅದು. ಈಗ ಎಮ್ಮೆಗಳು ತಗೋತಿರ್ತೀರಿ ನೋಡ್ರಿ, ಏನ್ ನೋಡಿ ತಗೋಬೇಕ್ರಿ? ಅದು ಎಮ್ಮೆಗಳು ಕೆನ್ಸಲ ನೋಡ್ಬೇಕ್ರಿ. ಅವು ಹಾಲು ಹಿಂಡು ನರ ಇರ್ತಾವು. ಆ ನರದ ಮೇಲೆ ಹಾಲು ಜಾಸ್ತಿ ಹಿಂಡ್ತಿರ್ತೈತ್ರಿ. ಅದು ಕ್ಯಾನ್ಸಲ್ ಹೆಂಗತಿ. ಆಮೇಲೆ ಈ ಸರ್ತಿ ಎಮ್ಮೆ ಇರ್ತೈತ್ಲ ಇಲ್ಲಿ, ಇದು ಕುಂಡಿ ಎಲ್ಲೂ ಅಗಲಿರ್ಬೇಕ್ರಿ. ಇದು ಅಗಲಿ ಇರ್ತಂದ್ರೆ ಹಾಲು ಜಾಸ್ತಿ ಹಿಂಡ್ತಿರ್ತೈತ್ರಿ. ಆಮೇಲೆ ಕರು ಬರುತ್ನಾಗೂ ತ್ರಾಸ ಆಗಂಗಿಲ್ಲ. ದಾಡ್ಸಿದ್ ಕರುಗಳನ್ನ ತುಂಬಿಸಿದ್ರು ಚಲೋ ಬೀಜ ಹಾಕ್ಸಿದ್ರ ಚಲೋ ಕರ ಆಗಿತಾವ್ರಿ. ಇದು ಅಂದ್ರೆ ದೊಡ್ಡ ಎಮ್ಮೆ ಆಗಿಬಿಡ್ತಾವ್ರಿ. ಒಟ್ಟು ಇದನ್ನ ಇದು ಅಗಲಿದ್ರಿ, ಇದು ಕ್ಯಾನ್ಸಲ ನೋಡ್ಬೇಕ್ರಿ. ಆಮೇಲೆ ಇಲ್ಲಿ ಹಾಲು ನರ ಇರ್ತಾವ್ರಿ ತೆಳಗೆ ಇಲ್ಲೆಲ್ಲ. ಅವು ಹಾಲು ನರ ನೋಡಿ, ಇದು ನರ ನೋಡಿ, ಇದನ್ನೆಲ್ಲ ನೋಡಿ ತಗೋಬೇಕು ತಗೊಳೋದ್ನಾಗ. ಆಮೇಲೆ ಜಾತಿ ಎಮ್ಮಿತ್ತಂದ್ರೆ ರೀ ಅದು ಚಲೋ ಹಾಲು ಕೊಡ್ತೈತ್ರಿ. ಇದು ಹಾಕೈತಿ. ಇವು 3 ಜವಾರಿ ನೋಡ್ರಿ. 3 ರೀ? ಹಾಂ, ಅವು ಮತ್ತೆ ಇವು ನಮ್ಮ ಇದಕ್ಕೆ ಹೊಂದ್ಕೋತಾರಿ ಭಾಳ ರೀ. ಹಾಂ, ಇದು 3 ರೀ. ಎಲ್ಲ ಹೊಂದತಾವ್ರಿ. ಹಾಂ ರೀ. ಇವು 3 ರೀ. ಇವ ನೀವು ಹೈನುಗಾರಿಕೆ ಮಾಡ್ಬೇಕಂತ ಎದಕ್ಕೆ ಇದು ಮಾಡಿ? ಹೈನುಗಾರಿಕೆ ನಾವು ಮೊದಲಿಂದ ಒಂದು ಎಮ್ಮಿದಿಂದ ಹಿಡಿದು ಮಾಡ್ಕೊತ ಬಂದದ್ರಿ. ಈಗ ಬಿಟ್ಟು ಬ್ಯಾರದ್ ಮಾಡಕ್ಕೆ ನಾವು ಇದ್ರೊಳಗೆ ಎಂಟ್ರೆನ್ಸ್ ಆಗಿದ್ದೀವಿ ಈಗ. ಮತ್ತು ನಮಗೆ ಇದ್ರದ್ದು ಎಲ್ಲ ಐಡಿಯಾ ಗುರ್ತೈತಿ. ಮತ್ತು ಇದನ್ನ ಮಾಡಿದ್ರೆ ನಮಗೆ ಸಕ್ಸಸ್ ಆಕತೈತೆ ನಮ್ದು ಒಂದು ವಿಚಾರ ರೀ. ಇದ್ರ ಮೇಲೆ ನಮ್ಮ ಎಲ್ಲ ಮಕ್ಕಳ ಸಾಲಿ ಕಲ್ಸ್ಕೊತ ಬಂದೀವಿ. ಇದನ್ನ ದನಗಳು ಮಾಡ್ಕೊಂಡಾನೆ ಎಲ್ಲ ಇದು ಮಾಡ್ಕೊಂಡೆ. ಮತ್ತು ನಮ್ಗೆ ಅದರಿಂದ ಚಲೋ ಅನ್ಸೈತಿ. ದನ ಒಂದು ಮೇಯ್ಸಿ ಅದರಿಂದ ಹಿಂದೆ ಒಂದು 4 ಮಂದಿ ಕೆಲಸ ಕೊಟ್ಟಿವಿ ಅಂದ್ರೂ ಒಂದು 4 ಮಂದಿ ಬಡವ್ರು ರೊಟ್ಟಿ ತುಂಬ್ಕೊಂಡ್ರೆ ನಮ್ಗೆ ಅದರಿಂದ ಒಳ್ಳೇದಾಕತ್ತಲ್ರಿ. ಅದರಿಂದ ನಾವು ದನಗಳು ಮಾಡ್ಕೊಂಡು ನಮ್ಮ ಮೂಲ ಉದ್ಯೋಗದಾಗ ಒಂದು 10 ಮಂದಿ ದುಡಿತಾರೆ ನಮ್ಮಲ್ಲೀಗ ದಿವಸ. ಅಲ್ಲಿ ಅಂಗಡಿಯಾಗ ಇಲ್ಲಿ ಎಲ್ಲ ಕಡೆ ಕೂಡ್ಕೊಂಡು ಮಾಡ್ಕೊಂಡು ನಾವು ಇದು ಮಾಡ್ಕೊತ ಹೊಂಟಿದ್ವಿ. ಈಗ ಈ ಶೆಡ್ ಬಡ್ದಾರ್ಲೇ ರೀ? ಹಾಂ ರೀ. ಈ ಶೆಡ್ ಹಿಂಗೂ 69 ಐತ್ರಿ. ಹಿಂಗೆ 69 ಐತೇನ್ರಿ? ಹಿಂಗೆ 30 ಐತ್ರಿ. 30 ಐತ್ರಿ. ಹಾಂ. ಇದು ಎಷ್ಟು ಖರ್ಚು ಆಗೈತ್ರಿ? ಇದು ಟೋಟಲಿ ಇದು ಖರ್ಚು ಒಂದು 10 ಲಕ್ಷ ರೂಪಾಯಿ ಶೆಡ್ಡಿಗೆ ಆಗೈತ್ರಿ. 10 ಲಕ್ಷ ರೂಪಾಯಿ ಶೆಡ್ಡಿಗೆ ಆಗೈತೇನ್ರಿ? ಏನಿದೆ ಗೌರ್ಮೆಂಟ್ ಕಡೆಯಿಂದ ಏನು? ಗೌರ್ಮೆಂಟ್ PMEGP ಒಳಗೆ ಲೋನ್ ಅಪ್ಲಿಕೇಶನ್ ಹಾಕಿದ್ದೀವಿ ರೀ. ಇನ್ನೂ ಸಬ್ಸಿಡಿ ಜಮಾ ಆಗಿಲ್ಲ. ಆಗಿಲ್ಲ. ಲೋನ್ ಮಾತ್ರ ಬ್ಯಾಂಕಿನವ್ರು ಕೊಟ್ಟಾರ ಈಗ. ಹಾಂ. ಎಷ್ಟು ಲೋನ್ ಕೊಟ್ಟಾರಿ? ಇದಕ್ಕೆ 10 ಲಕ್ಷ ರೂಪಾಯಿ 9.5 ಲಕ್ಷ ರೂಪಾಯಿ ಕೊಟ್ಟಾರ ಅವ್ರು. 10 ಲಕ್ಷ ರೂಪಾಯಿ ಅಪ್ಲಿಕೇಶನ್ ಇತ್ತು ನಮ್ದು. 9.5 ಕೊಟ್ಟಾರ ಅವ್ರು. ಹಾಂ. 50,000 ರೂಪಾಯಿ ನಾವು ತುಂಬಿ ಇದನ್ನ ಮಾಡಿ ದನಗಳಿಗೆಲ್ಲ ಇನ್ಶೂರೆನ್ಸ್ ಅದೆಲ್ಲ ನಾವು ಸ್ವಂತ ಮಾಡ್ಕೊಂಡಿದ್ವಿ. ಎಷ್ಟು ಸಬ್ಸಿಡಿ ಹಾಕಿದ್ರಿ ಅದು?
ಸಬ್ಸಿಡಿ ಅದು 30% 35% ಆಕತ್ತೆ ಅಂದಾರ. PM ಕಿಸಾನ್ ಯೋಜನೆ ಹಾಂ PM ಕಿಸಾನ್ PM EGP ಅಂತ ಐತಿಲ್ಲ. EGP ರೀ. ಹಾಂ ಈಗ ನೀವು ಸ್ಟಾರ್ಟ್ ಮಾಡಿ 25 ವರ್ಷ ಆಯ್ತಂದ್ರಿ. ಹ್ಞೂ ರೀ. ಈಗ ಮಾನಿ ಕೊರೋನಾ ಬಂದಿತ್ತು ರೀ, ಅವಾಗ ಹಾಲದು ಹೆಂಗೆ ಇದು ಮಾಡ್ರಿ? ಆ ಕೊರೋನಾ ಟೈಮ್ದಾಗ ನಮ್ಮ ಹಾಲು ಅವಾಗ ಏನು ಮಾಡಿದ್ವಿ, ಡೈರಿ ಇನ್ನೂ ನಾವು ಸ್ವಂತ ಹಾಕಿರ್ಕಿಲ್ಲ KMF ಡೈರಿಗೆ ಹೋಗಿತ್ತು ನಮ್ದು ಹಾಲು ಅವಾಗ. ಹಾಂ ರೀ. ಅವು KMFದವರು ಸ್ವಲ್ಪ ಕೆಲವೊಂದೊಂದು ಇದಾಗಂದಾಕತ್ತಾನ ಎಮ್ಮೆ ಹಾಲು ನಮ್ದು ಭಾಳ ಇರೋದ್ರಿಂದ ಕೆಲವೊಂದಿಷ್ಟು ಇದಾಗೋದ್ರಿಂದ ನಮ್ದು ಒಂದು ಬ್ರ್ಯಾಂಡ್ ಮಾಡಿ ನಾವು ಮಾರೋಲ್ಲ. ಅವ್ರಿಗಾರ ಚಲೋ ಹಾಲು ಹೋಗತಿ. ಈಗ ಎಲ್ಲಾರ್ದು ಕೂಡ್ಸ್ಕಾರ ಹಾಲು ಮಿಕ್ಸ್ ತೊಗೊಂಡೋಗಿ ಕೊಟ್ರು ಇದಿರಂಗಿಲ್ಲ. ಒಬ್ರು ಹಂಗೆ ತಂದಿರ್ತಾರೆ, ಒಬ್ರು ಹಂಗೆ ತಂದಿರ್ತಾರಲ್ಲ. ಅದರಿಂದ ನಮ್ದು ಒಂದು ಬ್ರ್ಯಾಂಡ್ ಮಾಡೋಣ ಅಂತೇಳಿ ನಾವು ಒಂದು MGS ಹಾಲಿನ ಡೈರಿ ಅಂತೇಳಿ ನಾವು ಮಾಲಿಪುರದಾಗ ಒಂದು ಇದನ್ನು ಮಾಡಿದ್ದೀವಿ, ಡೈರಿ ಹಾಕಿದ್ದೀವಿ. MGS ಡೈರಿ ಮಾಡೇ ನಮ್ದು ಹಾಲು ನಾವು ಏನೈತಿ ಅಲ್ಲೇ ಡೈರಿ ಒಳಗೆ ಉಣ್ಣವ್ರೆಲ್ಲ ಬಂದು ಕೇರ್ ಅಲ್ಲೇ ಪ್ಯಾಕೆಟ್ ಮಾಡಿ ಕೊಟ್ಬಿಡ್ತೀವಿ, ಅವರು ತೊಗೊಂಡು ಹೋಗ್ಬಿಡ್ತಾರೆ. ಅಲ್ಲೇ ಮಾಡ್ತೀವಿ. ಈಗ ಮುರಾ ಎಣ್ಣೆ ತಂದ್ರಿ ನೋಡ್ರಿ, ಇದಕ್ಕೆ ಈ ಜವಾರಿ ಎಮ್ಮಿಗೆ ಏನು ಫರ್ಕ್? ಈ ಜವಾರಿ ಎಮ್ಮಿಗೆ ಸದ್ಯಕ್ಕೆ ನಮ್ಮ ಮನ್ಯಾಗನೇ ಯಾವ ಹಾಲು ಇನ್ನಂಗಿಲ್ಲ ಇದ್ರಾಟ. ಇದು ಮನ್ಯಾಗ ಹುಟ್ಟಿದ್ದೈತ್ರಿ ಇದು. ಇದು ಮನ್ಯಾಗ ಹುಟ್ಟಿದ್ದೈತ್ರಿ ಇದು. ಇದ್ರಾಟ ಹಾಲು ಇವೆಲ್ಲ ತಂದದ್ದು ಕರೆ ಯಾವ ಇನ್ನಂಗಿಲ್ಲ. ನಿಮಗೇನು ಡಿಫ್ರೆನ್ಸ್ ಅಂದ್ರೆ ರೀ ಪ್ಯಾಡ್ ಚಲೋ ಐತಿ, ಹಾಲು ಚಲೋ ಹಿಂಡ್ತಾವ್ರಿ ಇವ್ರಿ. ಹಾಂ ಮತ್ತೀಗ ಆಚೆ ಕಡೆ ಅದಾವಲ್ರಿ ಅವ 4 ಲೀಟ್ರ್ 3 ಲೀಟ್ರ್ ಹಿಂಡ್ತಾವ್ರವ. ಇವು 10-12 ಲೀಟ್ರ್ ಹಿಂಡ್ತಾವು. ಅವು ನಾವು ಹೆಂಗೆ ಮೆಸ್ಕೊಂಡು ಹೋಗ್ತೀವೋ ಅವ ಸಣ್ಣವಿದ್ದಾಗಿಂದ ಅವಕ್ಕೆ ಹೆಂಗೆ 6 ತಿಂದು ಕ್ಯಾರ ಗಟ್ಟಿಯಾಗಿರ್ತಾವಲ್ಲ ಅದ್ರ ಮೇಲೆ ಅವು ಹಾಲು ಕೊಡ್ತಿರ್ತೈತಿ. ಮತ್ತು ಸಣ್ಣವಿದ್ದಾಗ ಅವು ಅನುಲ್ ಯಾಕೋತ ಕರ ಇದ್ದಾಗ ಹಾಲು ಕೊಡ್ಲಿಲ್ಲ ಅಂದ್ರೆ ದನಗಳು ಆಗಂಗಿಲ್ಲ. ಮನುಷ್ಯನ ಮೊದಲು ದನದ ಜೋಡಿ ದನ ಆದ ಟೈಮ್ದಾಗ ದನ ಬದುಕ್ತೈತಿ ಅದ. ಯಾಕಂದ್ರೆ ಹಂಗೆ ನಮ್ಮ ಮನ್ಯಾನ ಮೆಸಸ್ ರೀ ಬೆಳಗ್ಗೆ 4 ಗಂಟೆಗೆ ಎದ್ಲು ಅಂದ್ರೆ ರೀ ರಾತ್ರಿ 11 ಗಂಟೆ ತನಕ ಮಕ್ಕಳಂಗಿಲ್ಲ ರೀ. ಅವತ್ರ ಕಾಲಾಗ ಇರ್ತಾರೆ. ಹಂಗೆ ಅವಕ್ಕೆ ಮೇವು ಹಾಕೋದು, ಹೆಂಡಿ ಸರ್ಸೋದು, ಅವಕ್ಕೆ ನೀರು ಕುಡ್ಸೋದು ಎಲ್ಲಾನು ಮಾಡ್ಕೋತ ಅವತ್ರ ಜೋಡಿನೇ ಇರ್ತಾಳ್ರಿ. ಪ್ಲ್ಯಾನ್ ಅಂದ್ರೆ ನಾವೇನು ಮೊದಲು ಮೂಲ ಮಾಡಿದೆ ಕೆಕ್ನೆ ಹೆಚ್ಚ್ರಿ ಆ ದನಗಳು ಕೂಡ. ನಾವು ಹಿಂಡುತ್ನಾಗ ಎಲ್ಲರೂ ಹಿಂಡ್ತೀವಿ, ಎಲ್ಲರೂ ಮೇವು ಹಾಕ್ತೀವಿ, ಎಲ್ಲ ಮಾಡ್ತಿರ್ತೀವಿ. ಲೇಬರ್ಗಳು ಇರ್ತಾರೋ, ಅವರು ಬರ್ತಾರೋ, ಅವ್ರವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ. ಮತ್ತು ಎಲ್ಲನೂ ಪ್ಲ್ಯಾನಿಂಗ್ ಅವ್ರದ್ದು ನಮ್ಮದು ಎಲ್ಲ ಕೂಡಿಸಿ ಒಟ್ಟು ಇಬ್ಬರು ಸೇರಿ ನಾವು ಮಾಡ್ಕೊತ ಬಂದದ್ದು. ಅಂದ್ರೆ ಹೆಂಗೆ ದನಗಳು ನಾವು ಮೇಯ್ಸ್ಕೊಂಡು ಹೋಗ್ತೀವಿ ಅದ್ರ ಮೇಲೆ ರೀ ಕಂಟಿನ್ಯೂಸ್ ಎಲ್ಲ ನೋಡ್ಕೋತಿರ್ತಾರೆ. ಅವು ಯಾವ ಜ್ವರ ಬಂದಿರ್ತಾವು, ಯಾವ ಗುಳಿಗೆ ಹಾಕ್ಬೇಕಾಗಿರ್ತೈತಿ, ಒಂದು ಆರಾಮಿರಂಗಿಲ್ಲ, ಹಿಂಗೆ ಮಾಡ್ಕೋತ ಎಲ್ಲ ನೋಡ್ಕೋತ ಹೋಗಿರ್ತಾರೋ. ನಾವು ಕಂಟಿನ್ಯೂಸ್ ಮುಂಜಾನೆ ಒಂದು 2-3-4 ತಾಸು, ಸಂಜೆಗೆ ಒಂದು 2-3-4 ತಾಸು ಅವ್ರ ಜೋಡಿ ಎಲ್ಲ ಕೆಲಸ ಮಾಡ್ತೀವಿ. ನೀವು ಇದನ್ನೊಂದ ಮಾಡ್ತೀರ ಮತ್ತೆ ಬೇರೆ ಯಾವ ಕೆಲಸಕ್ಕೆ ಹೋಗ್ತೀವಿ? ಬೇರೆ ಏನು ಕೆಲಸ ನಮ್ಮ ಅಂಗಡಿ ಕಡೆ ನೋಡ್ಕೋಬೇಕ್ರಿ. ಅಂಗಡಿ ಕಡೆ ನೋಡ್ಕೋಬೇಕು. ಅಲ್ಲಿ ಇನ್ಕ ತಕ್ಕ ನಾವೇನು ಮಾಡ್ತಿದ್ವಿ, ಅಲ್ಲಿ ಗುಂಡಾವರತೆ ಅಲ್ಲಿ ಅಂಗಡಿಯಾಗ ಕೆಲ್ಸಕ್ಕೆ ಹೋಗಿದ್ವಿ ರೀ. ಈಗ ಇತ್ತಿತ್ಲಾಗ ಬಂದು ನಮ್ದು ಹೆಚ್ಚು ಕೆಲಸ ಬೀಳಾಕತ್ತಾನ ಅವರು ನಮಗೆಲ್ಲ ಹೆಲ್ಪ್ ಮಾಡ್ತಾರೆ. ಸುಮ್ಮನೆ ನನಗೆ ಟೈಮ್ ಸಿಕ್ಕಾಗ ಒಂದು 4 ತಾಸು ಹೋಗಿರ್ತೀನಿ ರೀ. ಇಲ್ಲಾಂದ್ರೆ ಒಮ್ಮೆ ಟೈಮ್ ಸಿಲ್ಲಾರ ಹೋಗೋಕೆ ಆಗಂಗಿಲ್ಲ. ಇವೇನರ ಕೆಲಸ ಬಂದಿದ್ದು ಮಾಡಿದ್ದು, ಇವೇನರ ಮಷಿನರಿ ರಿಪೇರಿ ಇದ್ದು, ದನಗಳ್ದು ಏನು ತೋರಿಸೋದು ಇತ್ತಂದ್ರೆ ಇವೆಲ್ಲದರಿಂದ ಒಂದು ಸ್ವಲ್ಪ ಟೈಮ್ದಾಗ ಒಮ್ಮೆ ಆಗಂಗಿಲ್ಲ ರೀ. ಅವು ಆಟ ಇವತ್ತು ಮಾಡ್ಕೋತ ಹೊಂಟದ್ರಿ. ಒಟ್ಟು ಇದು ಹಾರ ಇದು ಮೇವು ಟೈಮ್ ಹಾಕ್ತೀವಿ. ನಾವು 2 ಟೈಮ್ ಕೊಡ್ತೀವಿ. ಮುಂಜಾನೆ 9-9:30 ಕೊಡ್ತೀವಿ ರೀ. ಮುಂಜಾನೆ 9:30 ಕೊಟ್ಟಿವಿ ಅಂದ್ರೆ ಹೊಳ್ಳಿನ ದಿವಸ ದವನೆ ನೀರು ತುಂಬಿಡ್ತೀವಿ ರೀ. ದವನೆ ನೀರು ತುಂಬಿಟ್ಟಿವಿ ಅಂದ್ರೆ ಸಾಯಂಕಾಲ ಮತ್ತೆ ಮಕ್ಕೋ ಟೈಮ್ ಕನ ರೀ 8 ಗಂಟೆಗೆ. 8 ಗಂಟೆಗೆ ಮುಸ್ರಿ ಟೈಮ್ ಇಡ್ತಿರೋದಕ್ಕೆ ಮುಸ್ರಿ 2 ಟೈಮ್. ಮುಂಜಾನೆ 6 ಗಂಟೆಗೆ ಒಮ್ಮೆ ರೀ, ಸಾಯಂಕಾಲ 5 ಗಂಟೆಗೆ. 5-5:30. ಈಗ ಮೇವಿನದು ಹೆಂಗೆ ಮಾಡ್ತೀರಿ ನೋಡ್ರಿ? ಇದು ಬ್ಯಾಸಿಗೆ ಟೈಮ್ದಾಗ ಅಂದ್ರೆ ಮಳೆಗಾಲ ಟೈಮ್ದಾಗ ಏನೈತಿ ಎಲ್ಲ ಕಡೆ ಮೇವು ಬರ್ತಿರ್ತೈತಿ. ಕಬ್ಬಿನ ಸೀಸನ್ ಸ್ಟಾರ್ಟ್ ಆತಂದ್ರೆ ವಾಡಿ ತರ್ತಿರ್ತೀವಿ. ಹಾಂ ಕಬ್ಬಿನ ಸೀಸನ್ ಮುಗಿತ ನೋಡ್ದೆ ಏನು ಮಾಡಿರ್ತೀವಿ ರೀ, ಜೋಳದ ಹೊಟ್ಟು, ಆಮೇಲೆ ತೊಗರಿ ಹೊಟ್ಟ, ಕಡ್ಲಿ ಹೊಟ್ಟ ಅವನ್ನೆಲ್ಲ ತಂದಿದ್ರೆ ಮ್ಯಾಲೆ ಸ್ಟಾಕ್ ಮಾಡ್ಕೊಂಡಿರ್ತೀವಿ. ಒಂದು 10-20 ಟನ್ ಗಂಟ್ಲೆ ತಂದು ಉದಿರ್ತೀವಿ. ಸ್ಟಾಕ್ ಮಾಡ್ಕೊಂಡಿರ್ತೀವಿ. ಆಮೇಲೆ ಜೋಳದ ಕಣ್ಕಿ ತರ್ತೀವಿ ರೀ, ಗೊಂಜಾಳ ಕಣ್ಕಿ ತರ್ತೀವಿ. ಅವು ಎಲ್ಲಿ ರೈತರ ಕಡೆ ಇರ್ತೈತಿ ಹೋಗಿ ಅಲ್ಲಿ ಕೊಂಡು ತೊಗೊಂಡು ಅದನ್ನು ಹೋಗಿ ಲೇಬರ್ ಕರ್ಕೊಂಡು ಹೋಗಿ ಏರ್ಸ್ಕೊಂಡು ಬಂದು ಒಟ್ಕೋತೀವಿ ರೀ. ಹಾಂ ಒಟ್ಕೊಳ್ದು ಯಾವ ಟೈಮ್ದಾಗ ಮೇವು ನಮ್ಮ ಹೊಲ್ದಾಗ ಹೆಚ್ಚಿರ್ತೈತಿ ಆ ಟೈಮ್ದಾಗ ಕಣ್ಕಿ ಕಡಿಮೆ ಹಾಕ್ತೀವಿ. ಯಾವ ಟೈಮ್ದಾಗ ನಮ್ಮ ಹೊಲ್ದಾಗ ಮೇವು ಕಡಿಮೆ ಹಾಕಿರ್ತೈತಿಲ್ಲ ಆ ಟೈಮ್ದಾಗ ಕಣಿಕಿ ಹೊಟ್ಟುಗಳ ಜಾಸ್ತಿ ಹಾಕ್ತೀವಿ. ಈಗ ಮೇವ ಎಲ್ಲಾರು 3 ಹೊತ್ತ 4 ಹೊತ್ತ ಹಾಕ್ತಿರ್ತಾರ ರೀ. ಅವ್ರಿಗೆ ನೀವು 2 ಹೊತ್ತ ಹಾಕ್ತೀನಿ ಅಂದ್ರೆ ಈಗ ಅವ್ರಿಗೆ 3 ಹೊತ್ತ 4 ಹೊತ್ತ ಮೇವು ಹಾಕೋದ್ರಿಂದ ಏನಾಕತ್ರಿ, ದನ ತಿತ್ತೈತ್ರಿ. ಅದನ್ನ ತಿಂದು ಹೊಟ್ಟಿಗೆ ಪಚಿನ ಆಗಂಗಿಲ್ಲ. ಅದಕ್ಕೆ ಮೇಲೆ ಹಚ್ಚಕ್ಕೆ ಟೈಮ್ ಬೇಕಿಲ್ಲ. ಕಂಟಿನ್ಯೂಸ್ 3 ಟೈಮ್ 4 ಟೈಮ್ ಮೇವು ಯಾವತ್ತು ಹೋಗೋದ ಬಿಟ್ರಿ ಮುಂದೆ ಅದು ತಿನ್ಬೇಕು. ಯಾವಾಗ ಅದು ಮೆಲಕ್ ಹಚ್ಚಿ ಹೊಟ್ಟೆ ಒಳಗೆ ಜೀರ್ಣ ಆಗ್ಬೇಕಿಲ್ಲ. ಅದು ಹಾಲಿನ ಪ್ರಾಡಕ್ಟ್ ಬರ್ಬೇಕಾದ್ರೂ ಅದಕ್ಕೆ ಹೆಂಗೆ ಇರ್ತೈತ್ರಿ ಮೇವ, ಅದು ಟೈಮ್ ಟು ಟೈಮ್ ಮೇವು ತಿತ್ತಾರ ಮಾಡ್ಕೊಂಡು ಆರಾಮ್ ರೆಸ್ಟ್ನಾಗ ಇರ್ಬೇಕ್ರಿ. ಅದು ಈಗ ದನಗಳು ಹಿಂಡಿದ್ವತ್ತೀವಿ ನಾವು ಮುಂಜಾನೆ 6-6:30 7 ಅಂದ್ರೆ ಹಿಂಡಿದ್ವಿ ಅಂದ್ರೆ ಅವು ನೀರು ಕುಡಿಸ್ಬೇಕು, ಮೇವು ಹಾಕ್ಬೇಕು, ಬಿಟ್ಟು ಬಿಡಿದ್ರಿ ಅವ್ನು.
ಸಾಯಂಕಾಲ 4 ಗಂಟೆ ಮಟ್ಟ ಮಕ್ಕೊಂಡ್ರೆ ಎಬ್ಸಬಾರ್ದ್ರಿ ಅವ್ನು ಎಬ್ಸ ಬರ್ರನ್ರಿ ಅವ್ನು ಒಟ್ಟ ಆರಾಮಾಗಿ ಹೆಂಗೆ ನಿದ್ದಿ ಮೆಲಕ್ ಹಚ್ಚಿ ಮಕ್ಕೋತಾವ್ರಲ್ಲ ಎಟ್ಟು ಮನ್ಕೋತೈತ್ಲ ಆಟ ಹೊಟ್ಟೆ ತಿಂದಿದ್ದೆಲ್ಲ ಸ್ವಲ್ಪ ಪಚನ ಆಕತಿ ಹಾಲು ಜಾಸ್ತಿ ಕೊಡ್ತೈತಿ ಈಗ ಬರೀ ತೆಕ್ಕಿ ತಂತಂದು ಹಗಲೆಲ್ಲ ಮೇವು ಹೋದ್ರೆ ನಾವು ಅದ ತಿಂತೈತಿ ತುಳ್ದಾಡ್ತೈತಿ ಅದು ಕ್ವಾಟಿಗೆ ಆಗಂಗಿಲ್ಲ ಅದು ಪಚನ ಆಗೋದು ಬೇಕ್ರಲ್ಲ. ಈಗ ನೀವು ಈಗ ಇದನ್ನ ಮೇವು ಹಾಕ್ತಿರ್ತಲ್ಲ ರೀ, ಯಾವ ಮೇವು ಹಾಕ್ತಿರಿ ಈಗ ಸೇರಿಸಿ? ಗೊಂಜಾಳ ಮೇವು ಹಾಕ್ತಿವು, ಹಾಂ ರೀ, ಆಮೇಲೆ ಜೋಳದ ಕಣ್ಕಿ ಹಾಕ್ತಿವ್ರಿ, ಗೊಂಜಾಳ ಕಣ್ಕಿ ಹಾಕ್ತಿವು. ಒಂದೇ ತರ ಹಾಕಂಗಿಲ್ಲ, ಎಲ್ಲಾ ತರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಎಲ್ಲಾ ತರ ತೊಗರಿ ಹೊಟ್ಟ, ಕಡ್ಲಿ ಹೊಟ್ಟ, ಹಾಂ ರೀ, ಆಮೇಲೆ ಗೊಂಜಾಳದ ಸೈಲೇಜ್ ಮಾಡಿ ಇಟ್ಕೊಂಡಿರ್ತೀವಿ. ಸೈಲೇಜ್ ಮಾಡಿ ಇಟ್ಕೊಂಡ್ರೆ ಸೈಲೇಜ್ ಮಾಡಿ ಇಟ್ಟದ್ರಿ ಎಲ್ಲ ಸೈಲೇಜ್ಗಳು ಗೊಂಜಾಳದವ್ರಿ. ಹಾಂ ರೀ, ಮೊನ್ನೆ 12 ಟನ್ ತೊಗೊಂಡ ಸೈಲೇಜ್ ಮಾಡಿ ಇಟ್ಟದಿವ್ರಿ. ಹಾಂ ರೀ, ನಮಗೆ ಮೇವು ದಿವಸ ಮುಸ್ರಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಅದನ್ನ ಹಾಕಿಬಿಡ್ತೀವಿ. ಹಾಂ ರೀ. ಈಗ ನೀವು ಈಗ ಇಷ್ಟೆಲ್ಲ ದನಗಳು ಮಾಡ್ಯಾರೀಗ ರೀ, ಹಾಂ ಈಗ 8 ಎಕರೆ ಮೇವು ಇರ್ಬೇಕ್ರಿ ಇದಕ್ಕೆ? ಏನು ಈಗ ಮೇವು ಅಂದ್ರೆ ನಂದೀಗ ಒಂದು 2.5 ಎಕರೆ ಮೇವು ಐತೆ ನೋಡ್ರಿ. 2.5 ಎಕರೆ ಬರೀ ಹುಲ್ ಬೀಜ ಹಚ್ಚಾರೇನ್ರಿ? ಹಾಂ, ಹುಲ್ ಬೀಜ ಹಚ್ಚೋದಿಲ್ಲ. ಹಾಂ ರೀ, ಹುಲ್ ಬೀಜ ಹಚ್ಚಿದ್ವು, ಮತ್ತು ಗೊಂಜಾಳ ಕಣ್ಕಿ ತಂದಿರ್ತೀವಿ, ಜೋಳದ ಕಣ್ಕಿ ತಂದಿರ್ತೀವಿ. ಹಾಂ ರೀ, ಆಮೇಲೆ ಜೋಳದ ಒಂದು ಹೊಡಿ ರಾಶಿ ಮಾಡಿದ್ದು ಮುಂದಿನ ಕುಟ್ಟಿ ಇರ್ತೈತೆ ಅದನ್ನು ತಂದಿರ್ತೀವಿ. ಹಾಂ, ಆಮೇಲೆ ತೊಗರಿ ಹೊಟ್ಟು ತಂದಿರ್ತೀವಿ, ಹಾಂ ರೀ, ಕಡ್ಲಿ ಹೊಟ್ಟ. ಈಗ ಈ ಹಾಲನ್ನು ಹಿಡಿತಿರ್ಲ ರೀ, ಏನು ಮಿಷಿನ್ದವ್ರು ನೀವು ಕೈಲಿ ಹಿಡ್ತೀರಿ? ಎಮ್ಮೆ ಏನೈತಿ ಕೈಲಿ ಹೆಣ್ತೀವಿ ರೀ. ಎಮ್ಮೆ ಕೈಲಿ ಹಿಡ್ತೀರಿ? ಹಾಂ, ಆಕಳುಗಳು ಏನೈತಿ ಮಷಿನ್ಲಿ ಹೆಣ್ತೀವಿ. ಮಿಷಿನ್ ಹಿಡ್ತೀರಿ? ಈಗ ಎಮ್ಮಿದೇನೋ ಮಷಿನ್ ಬಂದೈತೆ ಅನ್ನತ್ತಾರು, ಹಾಂ ರೀ, ಅದನ್ನ ಟೆಸ್ಟ್ ಮಾಡಿ ನೋಡ್ಬೇಕು. ಒಬ್ರು ಜೋರಟಿಗೆ ತಂದಾರ ಅನ್ನೋದು ಕೇಳೀನಿ ರೀ. ಹಾಂ ರೀ, ಹೋಗಿ ಅಲ್ಲಿ ನೋಡ್ಕೊಂಡು ಬಂದ. ಹಾಂ ರೀ, ಮಷಿನ್ಲೇ ಮನುಷ್ಯ ಕೈಲಿ ಹಿಂಡಬೇಕಾದ್ರೆ ಭಾಳ ತ್ರಾಸ ಆಕತಿ. ಹಾಂ ಹಾಂ ಸುಮ್ಮ ಮಷಿನ್ಲೇ ಹಿಂಡಾಕೈತಿವ್ರು, ಆಕಳುಗಳು ಹೆಂಗೆ ಹಿಂಡ್ತಾವ ಹಿಂಗೆ ಹಾಂ ರೀ, ಈಜಿ ಆಗಿಬಿಡ್ತೈತಿ. ಇನ್ನೂ 20 ಎಮ್ಮಿ ಕಟ್ಬೋದು ನಾವು. ಹಾಂ ಹಾಂ, ಇದು ಹಾಂ, ಮಿಷಿನ್ ಮನಿ ಇದ್ರ ಮೇಲನ ಹಾಂ. ಮೇಸೋದ ಬೇರೆ ಅಷ್ಟ ಆಕತ್ರಿ, ಹಿಂಡುದು ಅಷ್ಟು ಕೆಟ್ಟ ತ್ರಾಸ ಆತ್ರಿ. ಹಾಂ ರೀ, ಯಾಕಂದ್ರೆ ಈಗ ಸದ್ಯ ಈಗಾಗಲೇ ಹಿಂಡಿ ನಮ್ಮ ಕೈಗಳೆಲ್ಲ ಏನಾಗ ಹೊಡಿತಾರ ಇವು. ಹಾಂ ಹಾಂ, ಯಾಕಂದ್ರೆ ಭಾಳ ಹಾಲು ಹಿಂಡುದನ ಹೆಂಗೆ ಇರ್ತೈತ್ರಿ, ಹಾಂ ರೀ, ಲಘು ಲಘು ಹಿಂಡಿ ತೆಗೆದು ಬಿಡ್ಬೇಕ್ರಿ. ಹಾಂ, ಲಘು ಲಘು ಎಲ್ಲಾರಿ. ಹಾಂ, ಇಲ್ಲಾಂದ್ರೆ ಭಾಳ ತಕ ಹಿಂಡ್ಕೊತ ಕೂತೀವಿ ತರವ ಇರ್ಸ್ಕೊಂಡ್ಬಿಡ್ತೈತ್ರಿ ಅದು. ಹಾಂ ಹಾಂ, ಹಂಗೆ ಫಾಸ್ಟಾಗಿ ಹಿಂಡಬೇಕ್ರಿ. ಹಾಂ ಹಾಂ, ಹಿಂಡೋದ್ರಿಂದ ಏನಾಕತಿ, ಹಾಲು ನಮಗೆ ಜಾಸ್ತಿ ಬರ್ತೈತಿ. ಹಾಂ ರೀ, ಅದ್ರದ್ದು ಮೇ ಒಳಗಿಂದ ಹಾಲೆಲ್ಲ ಸ್ವಚ್ಛ ಆಗಿಬಿಡ್ತೈತಿ. ಸ್ವಚ್ಛ ಆಕತಿ. ಇಲ್ಲಾರ ತರು ಏರ್ಸ್ಕೊಂಡ್ಬಿಡ್ತಾವ, ಭಾಳ ತಕ ಹಿಂಡ್ಕೋಬೇಕು, ತರು ಏರ್ಸ್ಕೊಂಡ್ಬಿಡ್ತಂದ್ರೆ ಹಾಂ ರೀ, ಹಾಲು ಕಡಿಮೆ ಹಿಡ್ತೈತಿ, ಅದ್ರ ಮಲ್ಯಾಗ ಹಾಲು ಸುಟ್ಟು ಹೋಗಿಬಿಡ್ತೈತಿ. ಹಾಂ ಹಾಂ, ಅದಕ್ಕೆ ಆ ಥರ ನಾವು ಹೆಂಗೆ ಮಾಡ್ಕೋಬೇಕಂದ್ರೆ ಅದನ್ನ ಹೆಂಗೆ ಬರಾಬರ ಫಾಸ್ಟ್ ಹಿಡ್ತೀವಿ ಅದೊಂದು. ಹಾಂ ಹಾಂ. ಈಗ ಎಮ್ಮೆ ಆಕಳ ತಂದಿರ್ತೀರಿ ನೀವು ರೀ, ಹ್ಞೂ ರೀ. ಈಗ ಗಬ್ಬಿದಾಗ ತಂದಿರ್ತೀರಿ, ಅದು ಇಳಿದ ಮೇಲೆ 2 ತಿಂಗಳಿಗೆ ಕಟ್ತೈತ್ರಿ ಅದ? ನೀವು ಇಳಿದ ಮೇಲೆ 3 ತಿಂಗಳದಾಗ ಕಟ್ತಾವ್ರಿ ನಮ್ಮಲ್ಲಿ, ಭಾಳ 4 ತಿಂಗಳು. 4 ತಿಂಗಳಿಗೆ? ಹಾಂ, ಅಷ್ಟ್ರ ಒಳಗಾಗಿ ಮತ್ತೆ ಗಬ್ಬ ಹಿಡ್ದೇ ಇರ್ತಾವ್ರಿ. ಹಾಂ ರೀ, ನೀವು ಅದ ಒಬ್ಬೊಬ್ಬರ 4 ತಿಂಗಳು ಗಬ್ಬು, ಈಗ 4 ತಿಂಗಳಿಗೆ ಏನು ಕೊಡ್ದ ಗಬ್ಬ ಹಿಡ್ದಿರ್ತೈತಿ. ಹಾಂ ರೀ, ಭಾಳ ನಾವು ಅಂಗಟಿಂಗಟ್ ಏನು ಕೊಡ್ದ 6-7 ತಿಂಗಳಿಗೆ ಏನು ಕೊಡ್ದ ಅಂದ್ರೆ ಹಿಂಡಿದು 4 ತಿಂಗಳು ಗಬ್ಬ ಆಗಿರ್ತೈತಿ ರೀ ಅದು. ಮತ್ತೆ ಹಾಂ ಹಾಂ, ನಾವು 6-7 ತಿಂಗಳು 8 ತಿಂಗಳು ತನಕ ಹಿಂಡ್ತೀವಿ, ಮುಂದೆ ಒಂದು 2 ತಿಂಗಳು ಹಿಂಡೋದು ಬಿಟ್ಬಿಡ್ತೀವಿ. ಹಾಂ ಹಾಂ ರೀ. ಎಷ್ಟನೇ ತಿಂಗಳಿಗೆ ಬಿಡ್ತೀರಿ ನೀವು ಹಿಂಡೋದಿಗೆ? 6-7 ತಿಂಗಳಿಗೆ. 6-7 ತಿಂಗಳಿಗೆ? ಎಮ್ಮೆ ಏನೈತಿ 7 ತಿಂಗಳು ಬಿಡ್ತೀವಿ. ಹಾಂ ರೀ, ಆಕಳ ಏನೈತಿ ಬೇಕಾದ್ರೆ ಒಮ್ಮೆ 7.5 ತಿಂಗಳು ಹೋಗಿರ್ತೈತಿ, 1 ತಿಂಗಳು 1.5 ತಿಂಗಳು ಅಟ್ಟ ಬಿಟ್ಟಿರ್ತೀವಿ ಆಕಳುಗಳು. ಹಾಂ ಹಾಂ. ಈಗ ಒಂದೊಂದು ಕಾಡ್ತಿರ್ತಾವ್ರಿ ಗಬ್ಬ ಆಗ್ಲಾರ, ಅದಕ್ಕೆ ನಮ್ಮಲ್ಲಿ ಹಂಗೆ ಯಾವೂ ಕಾಡಿಲ್ಲ. ಅವಕ್ಕೆ ಏನೈತ್ರಿ, ಕಾಯಮಾಗಿ ಪೌಡ್ರ್ ಹಾಕಬೇಕು, ಲಿಕ್ವಿಡ್ ಟಾನಿಕ್ ಬರ್ತಾವಲ್ಲ ಟಾನಿಕ್ ಹಾಕ್ಬೇಕ್ರಿ. ಹಾಂ ರೀ, ಕ್ಯಾಲ್ಸಿಯಂ ಪೌಡ್ರ್ ಹಾಕೋದ್ರಿಂದ ದನ ಅವು ಮೇಯ್ನು ಕಳ್ಕೊಳಂಗಿಲ್ಲ. ಅವಕ್ಕೆಲ್ಲಾನು ಚಲೋ ಹಂಗೆ ಬೆಳವಣಿಗೆ ಇತ್ತಂದ್ರೆ, ಕೋಶ ಬೆಳವಣಿಗೆ ಇತ್ತಂದ್ರೆ ಹಾಂ ರೀ, ಅವು ಗಬ್ಬ ಸುಳ್ಳು ಮಾಡಂಗೇ ಇಲ್ಲ. ಅವು 1 ಸಲ ತುಂಬಿಸಿದ್ರೆ ಭಾಳ 2 ಸಲ ತುಂಬಿಸಿದ್ರೆ ಗಬ್ಬ ಹಿಡಿದು ಬಿಡ್ತಾರ. ಈಗ ಎಮ್ಮೆಗಳು ಹೆಂಗೆ ತುಂಬಿಸ್ತೀರಿ ನೀವು ಇದನ್ನು? ಎಮ್ಮೆಗಳ್ನ ನಮ್ದು ಕ್ವಾಣ ಮಾಡಿದ್ರು ನಾವು. ಕೋಣ ಮಾಡ್ಯಾರೇನು? ಹಾಂ ಹಾಂ ರೀ. ಈ ಡಾಕ್ಟರ್ ಅದು ಹೇಳ್ತೀರಿ? ಡಾಕ್ಟ್ರು ಬಂದಿರ್ತಾರೆ ರೀ, ಹಂಗೆ ಕೆಲವೊಂದೊಂದು ಕ್ವಾಣಿಗೆ ಅದು ಕಾಡ್ತಿರ್ತಾವೆ, ಅವಕ್ಕೆ ಏನೈತಿ ಡಾಕ್ಟ್ರುಗಳನ್ನ ಕರೆಸಿ ಡಾಕ್ಟ್ರು ತುಂಬಿರ್ತಾರೆ. ಹಾಂ ರೀ, ಆಕಳುಗಳಿಗೆ ಏನೈತಿ ಡಾಕ್ಟ್ರುಗಳು ಬಂದು ತುಂಬ್ತಾರೆ. ಆಕಳುಗಳು ಡಾಕ್ಟರ್ ಬಂದು? ಹಾಂ, ಡಾಕ್ಟ್ರು ಬಂದು ತುಂಬ್ತಾರೆ ರೀ. ಎಮ್ಮೆಗಳ್ದು ಏನೈತಿ ಹಾಂ ರೀ, ನಮ್ದೇ ಕ್ವಾಣ ಐತಿ, ನಮ್ಮ ಕ್ವಾಣ್ಲೇನ ತುಂಬಿಸ್ಬಿಟ್ಟಿರ್ತೀವಿ. ಈಗ ಎಮ್ಮೆಗಳು ಅದು ಹಿಂಡು ಭಾಳ ಇರ್ತಾವ್ರಿ ಅವ್ರು. ಹಾಂ ರೀ. ಕ್ಯಾನ್ಸಲ್ ಬಾವು ಅದು ಬರ್ತೈತೆ, ಅವಾಗ ಏನು ಟ್ರೀಟ್ಮೆಂಟ್ ಕೊಡ್ತೀರಿ? ಕ್ಯಾನ್ಸಲ್ ಬಾವು ಬತ್ತಂದ್ರೆ ಏನು ಮಾಡ್ತೀವಿ, ಲೋಳ್ಸೂರ, ಹಾಂ, ಅರ್ಶಿನ ಪುಡಿ ಹಾಂ ರೀ, ಪೂರ ಕಲಿಸಿ ಮಿಕ್ಸರ್ಗೆ ಹಾಕ್ಯಾರ. ತುಂಬ ಕ್ಯಾನ್ಸಲ್ ಹಚ್ಚಿದ್ವು ತೀರ್ನು. ಹಾಂ ರೀ, ನಾವು ಹೆಚ್ಚು ಭಾಳ ಏನೋ ಅಂತ ಸೀರಿಯಸ್ ಬಂದಾಗ ಅಟ್ಟ ಡಾಕ್ಟ್ರಿಗೆ ಹೇಳ್ತೀವಿ ನಾವು. ಹಾಂ ಹಾಂ, ಇಲ್ಲಾಂದ್ರೆ ಅರ್ಶಿನ ಪುಡಿ, ಲೋಳ್ಸೂರ ಹಾಂ ರೀ, ಇದನ್ನು ಕೂಡಿಸಿ ಮಿಕ್ಸರ್ಗೆ ಹಾಕಿ ನಾವು ಸುಣ್ಣ ಹಾಕಿ ಮಿಕ್ಸರ್ಗೆ ಹಾಕಿ ಹಾಂ ರೀ, ಕ್ಯಾನ್ಸಲ್ಗೆ ಹಚ್ಚಿಬಿಟ್ಟಿವಿ ಅಂದ್ರೆ ಮುಂಜಾನೆ ಕೂಡ ಅದು ಕ್ಯಾನ್ಸಲ್ ಬಾವು ಹೋಗಿಬಿಟ್ಟಿರ್ತೈತೆ ಅದು. ಹಾಂ ಹಾಂ, ಮತ್ತು ನಮಗೆ ಹಾಲಿಸೋದೇ ಕಡಿಮೆ ಆಗಂಗಿಲ್ಲ ಅದು. ಕಡಿಮೆ ಆಗೋದು? ಹಂಗೆ ಏನೋ ಭಾಳ ಒಂದು ಬಂದು ಅಂದ್ರೆ ಡಾಕ್ಟ್ರು ಕರೆಸಿ ಆ ಮಲ್ಯಾಗ ಹಾಕೋ ಟ್ಯೂಬ್ ಅದು ಬರ್ತಾವೆ, ಆ ಟ್ಯೂಬ್ಗಳು ಹಾಕ್ತೀವಿ. ಮಲ್ಯಾಗ ಹಾಕೋದು ಇದು? ಹಾಂ, ಮಲ್ಯಾಗ ಏರ್ಸೋ ಟ್ಯೂಬ್ ಬರ್ತಾವಲ್ಲ, ಹಾಲು ಒಡಗ್ತಂದ್ರೆ ಒಡಕಾದ್ನಂದ್ರೆ ಮಲ್ಯಾಗ ಟ್ಯೂಬ್ ಏರಿಸ್ತೀವಿ. ಟ್ಯೂಬ್ ಏರಿಸ್ತೀರಿ? ಹಾಲು ಒಡಕಾಗಲಿಲ್ಲ ಅಂದ್ರೆ ಏನೈತ್ರಿ, ನಾವು ಇದು ಅರ್ಶಿನ ಪುಡಿ ಇದ್ರ ಮೇಲೆ ನಮ್ಮ ಆಯುರ್ವೇದಿಕ್ ಮೇಲೆ ನಾವು ಕಡಿಮೆ ಮಾಡ್ಕೊಂಡು ನಮ್ಮ ಹೆಚ್ಚು ವಿಶೇಷ ಕ್ಯಾನ್ಸಲ್ ಬಾವು ಬಂದೈತಿ ಅಂತೇಳಿ ಒಬ್ಬರು ಡಾಕ್ಟ್ರುಗಳು ಹೆಚ್ಚು ಕರ್ಸಂಗಿಲ್ಲ. ಹಿಂಗೆ ಏನೋ ಒಂದು ಯಾವಾಗಾರ ಭಾಳ ಅವಕ್ಕೇನ್ರ ಜ್ವರ ಬಂದ ಇದಾಗಿ ಅಂಥದ್ದು ಏನಾರ ಒಂದು ಇದಾಗಿತ್ತು ಅಂದ್ರೆ ಕರ್ಸ್ತೀವಿ. ಕ್ಯಾನ್ಸಲ್ ಬಾವು ಬರಬಾರ್ದಂದ್ರೆ ನಾವು ಏನು ಮಾಡ್ಬೇಕ್ರಿ? ಕ್ಯಾನ್ಸಲ್ ಬಾವು ಬರಬಾರ್ದಂದ್ರೆ ಕಾಲಾಗ ಸ್ವಚ್ಛ ಇರ್ಬೇಕ್ರಿ. ಆಮೇಲೆ ಹೆಂಡ್ಯಾಗ ದನಗಳು ಉಳ್ಳಾಡಬಾರ್ದು, ಹೆಂಡಿ ಕಾಲಾಗ ಸ್ವಚ್ಛ ಇರ್ಬೇಕು. ಸ್ವಚ್ಛ ಎಲ್ಲ ಹೊಡಿಗೆ ಮಾಡಿ ದಿವ್ಸಕ್ಕೆ ಆ ಟೈಮ್ ಹೊಡ್ಕೋಬೇಕು. ಅವ್ನು ದಿವಸ ಮೇಯ್ ತುಳಿಬೇಕು. ಮೇಯ್ ಎಲ್ಲ ಹೆಂಡ್ಯಾಗ ಉಳ್ಳಾಡಿ
ಅವೆಲ್ಲ ರಟ್ ಮಾಡ್ಕೊಂಡು ಅವ್ರು ಕೆಲ್ಸಕ್ಕೆ ಹೋಗಿ ಬಂದ್ಬಿಡ್ತದೆ ಬರ್ತೈತೇನ್ರಿ ದಿವಸ ಡೈಲಿ ಅವ್ನ ಎಷ್ಟು ಸ್ವಚ್ಛ ಇಡ್ತೀವಲ್ಲ ಅವು ನಾವು ಎಷ್ಟು ಕ್ಲೀನ್ ಇಡ್ತೀವಲ್ಲ ಅಟ್ಟ ಹೈನು ನಮ್ದು ಕ್ಲೀನ್ ಆಕತಿ ಬೇಡಿಕೆನೂ ಜಾಸ್ತಿ ಬರ್ತೈತಿ ಅವತ್ರ ಕಾಲಾಗಿಂದ ಎಲ್ಲ ಸ್ವಚ್ಛನೂ ಆಗಿಬಿಡ್ತೈತಿ ನಾವು ಅವಕ್ಕೆ ಮೇವು ಹಾಕಿದ್ವಿ ಅಂದ್ರೆ ತಿಂದಿವಲ್ಲ ಎಲ್ಲ ಕಾಲಾಗಿಂದ ಸ್ವಚ್ಛ ಮಾಡಿ ಹೊಡೆಗೆ ಅಗದಿ ಮನ್ಯಾಗ ನಮ್ಮ ಮನೆ ಒಳಗೆ ಹೆಂಗೆ ನಾವು ಇಟ್ಕೊಂಡಿರ್ತೀವಿ ಆ ಥರ ಇಟ್ಕೊಂಡ್ರೆ ಹಾಲು ನಮ್ದು ಜಾಸ್ತಿ ಈಗ ಹಾಲು ಹಿಂಡುದ್ನಾಗೂ ನಾವು ಸ್ವಚ್ಛ ಇದ್ವತ್ತೀರಿ ದನಗಳು ಸ್ಮೆಲ್ ಬರಂಗಿಲ್ಲ ಏನೂ ಬರಂಗಿಲ್ಲ ಹಾಲಿಗೂ ಬೇಡಿಕೆ ಜಾಸ್ತಿ ಸಿಕ್ಬಿಡ್ತೈತಿ ನಾವು ಇನ್ನೂ ₹2 ರೇಟ್ ಹೆಚ್ಚು ಮಾಡಿದ್ರೆ ಇಲ್ಲಪ್ಪ ಚಲೋ ಹಾಲದ ಇವರಲ್ಲಿ ಇನ್ನೊಂದು ನಮ್ಮಲ್ಲಿ ಬಂದು ಹೋಯ್ತಾರೆ ಹಿಂಗೆ ನಾವು ಹೆಂಗೆ ಅದನ್ನ ಸ್ವಚ್ಛ ಇಟ್ಕೊಂಡು ದನಗಳು ಮೇಂಟೈನ್ ಮಾಡ್ಕೋತ ಹೋಗಿಲ್ಲ ಅದ್ರ ಮೇಲೆ ಸ್ವಚ್ಛತೆ ಮೊದಲು ಬೇಕ್ರಿ ಮೇನ್ ಇಂಪಾರ್ಟೆಂಟ್ ದನಗಳ ಕಾಲಾಗ ಸ್ವಚ್ಛ ಇರಬೇಕು ಅದನ್ನ ಮೇಯ್ ತೊಳಿಬೇಕು ಡೈಲಿ ಅವಕ್ಕೆ ಟೈಮ್ ಟು ಟೈಮ್ ಎಲ್ಲ ಇದನ್ನ ಮಾಡ್ಕೊತ ಬಂದ್ವಿ ಅಂದ್ರೆ ಅವು ಆರಾಮ್ ಇದ್ಬಿಡ್ತಾವು ಈಗ ಒಂದು ದಿನಕ್ಕೆ ಎಷ್ಟು ಲೀಟ್ರ್ ಹಾಲು ಹಾಕ್ತೀರಿ ನೋಡ್ರಿ ಒಂದು ದಿವ್ಸಕ್ಕೆ ಹಾಕೊಳ್ಳೋದು ಎಮ್ಮಿದು 2 ಸೇರ್ 100-150 ಲೀಟ್ರ್ ತಕ್ಕ 150 ಲೀಟ್ರ್ ರೀ ಒಂದು ಹೊತ್ತಿಗೆ ಹಾಕ್ತೀರ ಪೂರ ಒಂದು ದಿನ ಇಲ್ಲ ಪೂರ ಒಂದು ದಿನ ರೀ ಒಂದು ದಿನಕ್ಕೆ 150 ಲೀಟ್ರ್ ಹಾಲು ಹಾಕ್ತೀರಿ ಇವ್ರು ಒಂದು ದಿನಕ್ಕೆ ರೀ 150 ಲೀಟ್ರ್ ಹಾಲು ಹಾಕ್ತಾರೆ ರೀ ಡೈರೆಕ್ಟ್ ಆತ್ರಿ ಇವ್ರದ ಓನ್ ಪ್ರಾಡಕ್ಟ್ ಐತ್ರಿ ಅದನ್ನು ಮಾಡ್ತಾರೆ ರೀ